ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಈ ಪ್ಲೇಲಿಸ್ಟಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಪ್ರೋಗ್ರಾಮಿಂಗ್ ಸಿಲೆಬಸ್ನ. ಸೊ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡೋದಾದರೆ ಟಾಪಿಕ್ ಆಪರೇಟರ್ಸ್ ಅಂತ. ಸೊ ಪ್ರೀವಿಯಸ್ ವಿಡಿಯೋಸಲ್ಲಿ ಆಲ್ರೆಡಿ ತುಂಬ ವಿಡಿಯೋಸ್ ಟಾಪಿಕ್ಸ್ನ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ಆ ಪ್ಲೇಲಿಸ್ಟಲ್ಲಿ ಇದು ಕೂಡ ಒಂದು. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ವಿಡಿಯೋ ಲೈಕ್ ಆದರೆ ಎಂಡಲ್ಲೊಂದು ಲೈಕ್ ಮಾಡಿ. Alright, so first I will start with the definition. ಮೊದಲು ನಾವು ಆಪರೇಟರ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಆಲ್ರೈಟ್. ಸೊ ವಾಟ್ ಆರ್ ಆಪರೇಟರ್ಸ್ ಅಂತ ಫಸ್ಟ್ ಕ್ವಶನ್. ಸೊ ಏನಿದೆ ಆಪರೇಟರ್ ಅಂದ್ರೆ? an operator in a programming language is a symbol that tells the compiler or interpreter to perform specific mathematical, relational or logical operation and produce final result. So operator ಅಂದ್ರೆ ಎರಡು ವೇರಿಯೇಬಲ್ ಇರುತ್ತೆ, ಅವುಗಳ ಮಧ್ಯೆ ಒಂದು ಆಪರೇಟರ್ ಇರುತ್ತೆ. ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ಗೆ ಅದು ಮೆಸೇಜ್ ನೀಡುತ್ತೆ. ಈ ಎರಡು ವೇರಿಯೇಬಲ್ನ ಪರ್ಟಿಕ್ಯುಲರ್ ಆಗಿ ಆ್ಯಡ್ ಮಾಡಬೇಕಾ ಅಥವಾ ಏನಿದೆ ಇದು ಗ್ರೇಟರ್ ದೆನ್ ಲೆಸ್ ದೆನ್ ಇರುವಂಥ ಒಂದು ರಿಲೇಷನ್. ಸೊ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಕಮಾಂಡ್ಸ್ನ ಆಪರೇಟರ್ ಕೊಡುತ್ತೆ. ಆಪರೇಟರ್ ಅಥವಾ ಆಪರೇಟರು ಕಂಪೈಲರ್ ಕೊಡುತ್ತೆ. ಸೊ ಅದರಿಂದನೇ ಅರ್ಥ ಆಗೋದು ಕಂಪೈಲರ್ಗೆ ಏನಿದೆ ಅಂತ. ಸೊ ಅದಕ್ಕೆ ಆಪರೇಟರ್ ಅಂದರೆ ಎರಡು ವೇರಿಯೇಬಲ್ ಮೇಲೆ ಏನು ರಿಲೇಷನ್ ಇದೆ ಎರಡು ವೇರಿಯೇಬಲ್ ಮಧ್ಯೆ ಅಥವಾ ಯಾವ ಫಂಕ್ಷನ್ ಅದ್ರ ಮೇಲೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸುವಂಥ ಒಂದು ಕೀವರ್ಡ್ ಆಗಿದೆ. ಆಯಿತಾ? ಓಕೆ, ಸೊ ಟೈಪ್ಸ್ ಇನ್ ಆಪರೇಟರ್ಸ್ ಅಂತ ಎಷ್ಟು ಟೈಪ್ ಇದೆ ಆಪರೇಟರ್ದಲ್ಲಿ ಅಂತ ನೋಡೋಣ. ಸೊ 3 ಟೈಪ್ ಬರುತ್ತೆ ಬೇಸಿಕಲಿ. ಅರ್ಥಮೆಟಿಕ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್ ಆ್ಯಂಡ್ ಲಾಜಿಕಲ್ ಆಪರೇಟರ್ಸ್ ಅಂತ 3 ಬರುತ್ತೆ. ಆಯಿತಾ? ಸೊ ಇದು ಮೇನ್ ಆಗಿರುವಂಥ ಟೈಪ್ಸ್. ಇದರಲ್ಲಿ ಮತ್ತೆ ಸಬ್ ಟೈಪ್ಸ್ ಬರುತ್ತೆ, ಅರ್ಥಮೆಟಿಕಲ್ಲಿ, ರಿಲೇಷನಲಲ್ಲಿ ಮತ್ತು ಲಾಜಿಕಲಲ್ಲಿ. ಅದೆಲ್ಲವೂ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಫಸ್ಟ್ ಒನ್ ಅರ್ಥಮೆಟಿಕ್ ಆಪರೇಟರ್ಸ್. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಬರೋದು ಅಡಿಷನ್ ಅಂತ ಬರುತ್ತೆ, ದೆನ್ ಮಲ್ಟಿಪ್ಲಿಕೇಶನ್ ಬರುತ್ತೆ, ದೆನ್ ಸಬ್ಸ್ಟ್ರಾಕ್ಷನ್ ಬರುತ್ತೆ, ದೆನ್ ಡಿವಿಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ನೀವು ನೋಡೋ ಹಾಗೆ ಅಡಿಷನ್ ಅಂತಂದ್ರೆ ಆ್ಯಡ್ ಮಾಡುವಂಥ ಒಂದು ಆಪರೇಟರ್. ಎರಡು ಸಂಖ್ಯೆ ಇರುತ್ತೆ, A = 2, B = 4 ಅಂತ. ಸೊ ಅಡಿಷನ್ ಆಪರೇಟರ್ನ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ A = 2 ಮತ್ತು B = 4 ಇವೆರಡನ್ನ ಆ್ಯಡ್ ಮಾಡಿಬಿಟ್ರೆ 6 ಅಂತ ಬರುತ್ತೆ. ಸೊ ಈ ಎರಡು ನಂಬರ್ಸ್ನ ನಾವು ಆ್ಯಡ್ ಮಾಡ್ಬೇಕಂದ್ರೆ ಅಡಿಷನ್ ಆಪರೇಟರ್ನ ಯೂಸ್ ಮಾಡಬೇಕಾಗುತ್ತೆ. ಸಿಂಬಲ್ ಪ್ಲಸ್ ಅಂತ ಇರುತ್ತೆ ಅದಕ್ಕೆ. ಆಯಿತಾ? ದೆನ್ ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಂತ ಬರುತ್ತೆ. ಸೇಮ್ ಮತ್ತೆ ಇದ್ರ ಹೆಸರಲ್ಲೇ ಇದೆ. ಮಲ್ಟಿಪ್ಲಿಕೇಶನ್ ಅಂದರೆ ಮಲ್ಟಿಪ್ಲೈ ಮಾಡುವಂಥ ಒಂದು ಆಪರೇಟರ್. ಎರಡು ನಂಬರ್ ಇದೆ, 2 2 ಅಂತ ಇದೆ ಅಂತ ಅಂದ್ಕೊಳ್ಳಿ. 2 * 2 ಅಂತ ಬರೆದ್ರೆ 4 ಅಂತ ಆಗುತ್ತೆ. ಅದು ಸ್ಟಾರ್ ಅನ್ನೋದು ಅದು ಏನಾಗುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್ ಆಪರೇಟರ್ ಅಂತ ಆಗುತ್ತೆ. ಆಮೇಲೆ ಸಬ್ಸ್ಟ್ರಾಕ್ಷನು A - B ಮೈನಸ್ ಅನ್ನೋದು ಸಬ್ಸ್ಟ್ರಾಕ್ಷನ್ ಅಂದರೆ ಮೈನಸ್ ಆಪರೇಟರ್ ಅಂತ ಆಗುತ್ತೆ. ಡಿವಿಷನ್ ಸಿಮಿಲರ್ಲಿ ಡಿವೈಡ್ ಮಾಡುವಂಥ ಒಂದು ಆಪರೇಟರ್. ಸೊ ಅದಕ್ಕೆ ಅರ್ಥಮೆಟಿಕ್ ಆಪರೇಷನ್ಸ್ ಅಲ್ಲಿ 4 ಆಪರೇಟರ್ ಬರುತ್ತೆ ಸಬ್ ಆಗಿ. ಓಕೆ, ಸೊ ನೆಕ್ಸ್ಟ್ ಒನ್ ಬರೋದು ರಿಲೇಷನಲ್ ಆಪರೇಟರ್ಸ್. ಅಂದ್ರೆ ರಿಲೇಷನಲ್ ಆಪರೇಟರ್ಸ್ ಏನ್ ಮಾಡುತ್ತೆ ಅಂತ ನೋಡೋಣ. ರಿಲೇಷನಲ್ ಆಪರೇಟರ್ ಈಸ್ ಯೂಸ್ ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ 2 ವೇರಿಯೇಬಲ್ಸ್. ಎರಡು ವೇರಿಯೇಬಲ್ಗಳ ಮಧ್ಯೆ ರಿಲೇಷನ್ ಅನ್ನ ಫೈಂಡ್ ಮಾಡೋಕೆ ಯೂಸ್ ಮಾಡುವಂತ ಆಪರೇಟರ್ನ ನಾವು ರಿಲೇಷನಲ್ ಆಪರೇಟರ್ ಅಂತ ಕರಿತೀವಿ. ಸೊ ಯಾವ ತರ ಅಂತ ರಿಲೇಷನ್ ಇದೆ ಅಂತ ಹೇಳ್ಕೊಡುತ್ತೆ ಎರಡು ವೇರಿಯೇಬಲ್ಗಳ ಮಧ್ಯೆ. ಆಯ್ತಾ? ಸೊ ಫಸ್ಟ್ ಒನ್ ನೋಡಿ, ಈಕ್ವಲ್ ಟು ಅಂತ ಇದೆ. ಸೊ ಇದು ಡಬಲ್ ಈಕ್ವಲ್ ಟು ಅನ್ನೋದು ಯಾವ ತರ ಅಂತ ವೇರಿಯೇಬಲ್. ಸೊ ಚೆಕ್ಸ್ ಇಫ್ ದ ವ್ಯಾಲ್ಯೂಸ್ ಆಫ್ 2 ಆಪರೆಂಟ್ಸ್ ಆರ್ ಈಕ್ವಲ್ ಆರ್ ನಾಟ್. ಇಫ್ ಎಸ್ ದೆನ್ ಕಂಡೀಷನ್ ಬಿಕಮ್ಸ್ ಟ್ರೂ ಆರ್ ಎಲ್ಸ್ ಇಟ್ ವಿಲ್ ಬಿಕಮ್ ಫಾಲ್ಸ್. ಸೊ ಈ ಈಕ್ವಲ್ ಟು ಹಿಂದ್ಗಡೆ A ಇದೆ ಅಂತ ಅನ್ಕೊಳ್ಳಿ, ಈ ಕಡೆ B ಇದೆ. ಸೊ A = B ಅಂತಂದ್ರೆ A ಮತ್ತೆ B ವ್ಯಾಲ್ಯೂ ಸೇಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಆಯ್ತಾ? ಸೊ ಮಾರ್ಕರ್ ತೊಗೊಂಡ್ಬಿಟ್ರೆ ಆಯ್ತು ನಿಮಗೆ. ಓಕೆ, ಸೊ A ಮತ್ತೆ B ಗಳ ವ್ಯಾಲ್ಯೂ ಸೇಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಸೊ ಅದಕ್ಕೆ ಹೇಗೆ ಬರಿಬಹುದು ಇದನ್ನ? A = ಮತ್ತೆ ಒಂದು B ಅಂತ ಬರಿಬೋದಾ? ಸೊ A ಮತ್ತೆ B ವ್ಯಾಲ್ಯೂ ಸೇಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡುವಂತ ಆಪರೇಟರ್ನ ನಾವು ಇಲ್ಲಿ ರಿಲೇಷನಲ್ ಈಕ್ವಲ್ ಟು ಆಪರೇಟರ್ ಅಥವಾ ಈಕ್ವಾಲಿಟಿ ಆಪರೇಟರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಆಪರೇಟರ್ಗೆ ಹೋಗೋಣ ಇವಾಗ. ಓಕೆ, ನೋಡಿ ಇದನ್ನ ಏನಂತ ಕರಿತೀವಿ. ಸೊ ಇದು ಅಷ್ಟೇ ಸಿಂಬಲ್, ಈ ಸೆಮಿಕೋಲನ್ ಇಲ್ಲ ಗೈಸ್. ಜಸ್ಟ್ ಇದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂಡ್ ಈಕ್ವಲ್ ಟು, ಈ ಸೆಮಿಕೋಲನ್ ಇದರಲ್ಲಿ ಬರ್ತಿರೋದು ಅಷ್ಟೇ, ಇದಿಷ್ಟೇ ಮಾರ್ಕ್ ಇರೋದು. ಸೊ ಇದನ್ನ ಹೇಗಂತ ಓದಬೇಕು? ನಾಟ್ ಈಕ್ವಲ್ ಟು ಅಂತ. ಸೊ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂದ್ರೆ ನಾಟ್ ಅಂತ ಅರ್ಥ ಇಲ್ಲಿ. ಸೊ ನಾಟ್ ಈಕ್ವಲ್ ಟು
checks if the values of two operands are equal or not. If values are not equal, then condition becomes true. So ಇದು ಕೂಡ ಸೇಮ್, a ನಾಟ್ ಈಕ್ವಲ್ ಟು b ಅಂತ ಇದ್ರೆ ಇವೆರಡು ವ್ಯಾಲ್ಯೂ ಸೇಮ್ ಇರದೇ ಇದ್ರೆ ಟ್ರೂ ಅಂದ್ರೆ 1 ರಿಟರ್ನ್ ಆಗುತ್ತೆ, ಸೇಮ್ ಇದ್ರೆ ಫಾಲ್ಸ್ ಅಂತ ಬರುತ್ತೆ. ಏನಂತಂದ್ರೆ ಇಲ್ಲಿ ನಾಟ್ ಅಂತ ಇದೆ. ಯಾಕಂದ್ರೆ ಎಕ್ಸಾಂಪಲ್ ನೋಡಿ, a ನಾಟ್ ಈಕ್ವಲ್ ಟು b ಇಸ್ ಟ್ರೂ. ಸೊ ಈ ಎರಡು a ಮತ್ತೆ b ವ್ಯಾಲ್ಯೂ 2 ಮತ್ತೆ 5 ಇದೆ ಅಂತ ಅನ್ಕೊಳ್ಳಿ. ಅವಾಗ ಇದು ಟ್ರೂ ಅಂದ್ರೆ ಕರೆಕ್ಟ್ ಆಗುತ್ತೆ. a ನಾಟ್ ಈಕ್ವಲ್ ಟು b, a ಮತ್ತೆ b ವ್ಯಾಲ್ಯೂ ಚೇಂಜ್ ಇದೆ ಅಂತ ಅರ್ಥ. ಸೊ ಇದು ರಿಲೇಷನಲ್ ಆಪರೇಟರ್. ದೆನ್ ರಿಲೇಷನ್ ಹೇಳುತ್ತೆ ಗೈಸ್ ಬೇಸಿಕಲಿ ಇದು ಹೇಗಿದೆ ಎ ಮತ್ತೆ ಬಿ ಅಂತ. ಸೊ ಇದು ನೋಡಿ ಗ್ರೇಟರ್ ದೆನ್ ಅಂತ ಇದೆ. ಸೊ ಇಲ್ಲಿ ನೋಡಿ ಗ್ರೇಟರ್ ದೆನ್ ಚೆಕ್ಸ್ ಇಫ್ ದ ವ್ಯಾಲ್ಯೂಸ್ ಆಫ್ ಲೆಫ್ಟ್ ಆಪರೆಂಟ್ ಇಸ್ ಗ್ರೇಟರ್ ದೆನ್ ದ ವ್ಯಾಲ್ಯೂ ಆಫ್ ರೈಟ್ ಆಪರೆಂಟ್. ಇಫ್ ಎಸ್ ದೆನ್ ಕಂಡೀಷನ್ ಬಿಕಮ್ಸ್ ಟ್ರೂ. ಸೊ ಲೆಫ್ಟ್ ಅಂತಂದ್ರೆ ಇಲ್ಲಿ ಎ ಅಂತ ಇದೆ ಎಕ್ಸಾಂಪಲ್ ನೋಡಿ, ಅಂಡ್ ರೈಟ್ ಅಂದ್ರೆ ಬಿ. ಎ ನ ವ್ಯಾಲ್ಯೂ ಬಿ ಗಿಂತ ಜಾಸ್ತಿ ಇದ್ರೆ ಮಾತ್ರ ಇದು ಟ್ರೂ ಅಂತ ಬರುತ್ತೆ. ಸೊ ಎ ಇಸ್ ಗ್ರೇಟರ್ ದೆನ್ ಬಿ, ಎಸ್. ಇಫ್ ಇಟ್ ಈಸ್ ಗ್ರೇಟರ್ then it will return true, and if it is less than, then it will be return false anta. So that's about the third operator. Then fourth one, the opposite of the previous one, that is greater than 1. This is less than 1. So checks if the value of left operand is less than the value of right operand. If yes, then condition becomes true. So same thing is done by this also, so but the reverse thing I can say. So it will check whether the value of a is less than b, or else I can say in the other way, value of b is greater than a. So if it is satisfying the condition, then it will return true, and if it is not satisfying the condition, then it will become, or it will return the false value. Okay, so this is called as greater than or equal to. So it will check basically whether the left operand is either greater than or equal to. So this should satisfy at least one. So check if the value of left operand is greater than or equal to the value of right operand. If yes, then condition becomes true. So the same thing, if a is greater than or equal to b, it will return true, and this is less than or equal to, so it will return true if a is less than or equal to b. Okay guys, so that's about the relational operators, where the left and right operands relation will be decided by the operator which is sitting in between them. So now the last category of operators which we are going to see is the logical operators. So what is meant by this? They help us to take decision based on certain conditions. Suppose we want to combine the result of two conditions, then logical and or logical operator help us in producing the final result. So these are the operators which are basically logical, and that is AND gate, OR gate, NOT, XOR, XNOR, NOT. So these type of gates are called as logical operators. So they are basically performing a Boolean logic. So that's why they are called as logical operators. Alright. So examples we will see and. So I can see here and is the symbol. So this is and this is and. So what it says? Called logical AND operation, and here the output becomes true only when both the inputs are true. So why I am written like this? So already we have seen logical gates, and output equation for AND gate will be A into B, right? So when A and B are, what it is saying, output becomes true only when both the inputs are true. So when both the inputs are 1 and 1, output will be 1. So 1 into 1 will be 1. And if one of the inputs becomes 0, then it will become 0 because it's a multiplication. So 1 into 0, 0 into 1, 0 into 0. All those things will go to 0, but only 1 into 1 condition will be going to 1. So this is called as logical AND. So if I write like this, A and B, then it will perform logical AND between the values of A and B and give the result. So if they are 1 1, output will be 1. If one of them is 0, then output will be 0. So this is how we will be using these logical AND gates in case of programs. So that's about the logical AND operation. Now we'll move to the next one. Okay, so if I write two straight lines like this, then what it is called? It is called logical OR. So called as logical OR operator. If any of the two operands is non-zero, then condition becomes true. So you can understand, if one of the inputs is non-zero, due to the addition operation, the output will be automatically non-zero. So 1 plus 1 will be 1, 1 plus 0 will be 1, 0 plus 1 will be 1. If
all the conditions of all the inputs are 0, then only the output will become 0 here. Okay, so example A or B is true if and only if one of the input is high, or else both the inputs are high. Okay, so that's about OR operator. Now this is called as NOT operator. So what will be happening here? Used to reverse the logical state of its operand. If a condition is true, then logical NOT operator will make false. So this is to just reverse the input with respect to the output with respect to the input. So in output na input ಜೊತೆ ರಿವರ್ಸ್ ಮಾಡೋದು. ಸೊ 1 ಕೊಟ್ಟರೆ 0 ಅಂತ ಬರುತ್ತೆ, 0 ಕೊಟ್ಟರೆ 1 ಅಂತ ಬರುತ್ತೆ. ಸೊ ಈ ಥರ ಅಂತ ಆಪರೇಷನ್ ಮಾಡಬೇಕಂದ್ರೆ ಲಾಜಿಕಲ್ ನಾಟ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇದೇನು ಮಾಡುತ್ತೆ ನೋಡಿ, ಎ ಮತ್ತು ಬಿ ಮೊದಲು ಆ್ಯಂಡ್ ಆಪರೇಷನ್ ಪರ್ಫಾರ್ಮ್ ಆಗುತ್ತೆ. ಸೊ ನಿಮ್ಗೊಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಎ ಈಕ್ವಲ್ ಟು 1 ಇದೆ ಅಂತ ಅಂದ್ಕೊಳ್ಳಿ, ಆ್ಯಂಡ್ ಬಿ ಈಕ್ವಲ್ ಟು 0 ಇದೆ ಅಂತ ಅಂದ್ಕೊಳ್ಳಿ. ಸೊ ಎ ಮತ್ತು ಬಿ 1 0 ಇದೆ. ಸೊ ಇಲ್ಲಿ 1 ಇದೆ, ಇಲ್ಲಿ 0 ಇದೆ. 1 ಪ್ಲಸ್ 0 ವಿಲ್ ಬಿ 1 ಇಂಟು 0 ವಿಲ್ ಬಿ 0, ಆಯಿತಾ? ಸೊ 0 ಬಂತು ಇವಾಗ ನಮಗೆ ಒಳಗಡೆ. ಆಮೇಲೆ ಇದಕ್ಕೆ ಹೊರಗಡೆ ನಾಟ್ ಇದೆ. ಸೊ ಇದೇನಾಗುತ್ತೆ, ನಾಟ್ ಆಫ್ 0 ಅಂದರೆ ಅಪೋಸಿಟ್ ಆಫ್ 0 1 ಆಗುತ್ತೆ. ಸೊ ಫೈನಲ್ ಆಗಿ ಔಟ್ಪುಟ್ ಬರೋದು 1 ಬರುತ್ತೆ ನಮಗೆ ಈ ಕೇಸಲ್ಲಿ. ಈ ಥರದ ಆಪರೇಷನ್ಸ್ನ ನಾಟ್ ಗೇಟ್ ಹೆಲ್ಪಿಂದ ಪರ್ಫಾರ್ಮ್ ಮಾಡ್ಬೋದು. ಓಕೆ, now we will see MCQ types of questions. So first question, how many type of operators are there in programming language? So ಎಷ್ಟು type of operators ಇದೆ programming language ಅಲ್ಲಿ? 2 types, 5 types, 3 types and 4 types ಅಂತ ಆಪ್ಷನ್ಸ್ ಇದೆ. ಸೊ ನಮಗೆಲ್ಲರಿಗೂ ಗೊತ್ತು 3 types of operators ಮೇನ್ ಆಗಿ ಬರೋದು, ಅರ್ಥಮೆಟಿಕ್, ಲಾಜಿಕಲ್ ಮತ್ತೆ ರಿಲೇಷನಲ್ ಆಪರೇಟರ್ಸ್ ಅಂತ ಬರುತ್ತೆ. ಎರಡನೇ ಕ್ವಶನ್, ಆಪರೇಟರ್ ಪರ್ಸೆಂಟೈಲ್ ಇನ್ ಸಿ ಲ್ಯಾಂಗ್ವೇಜ್ is called as ಅಂತ. ಸೊ ಪರ್ಸೆಂಟೈಲ್ನ ಏನಂತ ಕರಿತೀವಿ? ಸೊ ಪರ್ಸೆಂಟೇಜ್ ಆಪರೇಟರ್, ಮಾಡ್ಯುಲಸ್ ಆಪರೇಟರ್, ಮಲ್ಟಿಪ್ಲಿಕೇಟಿವ್ ಆಪರೇಟರ್ ಆ್ಯಂಡ್ ಕ್ವೋಷಂಟ್ ಆಪರೇಟರ್ ಅಂತ. ಸೊ ಈ ಥರ ಅಂತ ಮಾರ್ಕ್ ಏನು ಇಂಡಿಕೇಟ್ ಮಾಡುತ್ತೆ? ಮಾಡ್ಯುಲಸ್ ಅನ್ನು ಇಂಡಿಕೇಟ್ ಮಾಡುತ್ತೆ. ನಮಗೆ ಅದರಲ್ಲಿ ಶೇಷ ಸಿಗುತ್ತೆ. ಸೊ ಅದಕ್ಕೆ ಇದನ್ನ ಮಾಡ್ಯುಲಸ್ ಆಪರೇಟರ್ ಅಂತ ಕರೆಯೋದು. ಓಕೆ, ಥರ್ಡ್ ಕ್ವಶನ್, ಇಫ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆಫ್ ಅ ಡಿವಿಷನ್ ಆಪರೇಷನ್ ಇನ್ ಸಿ ಲ್ಯಾಂಗ್ವೇಜ್ ಆರ್ ಇಂಟೀಜರ್, ದೆನ್ ವಾಟ್ ವಿ ಗೆಟ್? ಸೊ ಒಂದು ಡಿವಿಷನ್ ಆಪರೇಷನ್ ಅಲ್ಲಿ ಎರಡು ಬೋತ್ ನ್ಯೂಮರೇಟರ್ ಅಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಎರಡು ಇಂಟೀಜರ್ ಆಗಿದ್ರೆ ಔಟ್ಪುಟ್ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಇಂಟೀಜರ್ ವ್ಯಾಲ್ಯೂ, ಕಂಪೈಲರ್ ಎರರ್, ಎಕ್ಸ್ಪೆಕ್ಟೆಡ್ ಅಲ್ಜಿಬ್ರೈಕ್ ರಿಯಲ್ ವ್ಯಾಲ್ಯೂ, ನನ್ ಆಫ್ ದಿ ಅಬವ್ ಅಂತ. ಸೊ ನಮ್ಗೆ ಗೊತ್ತು ಎರಡು ಇಂಟೀಜರ್ ಏನಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಎರಡು ಇಂಟೀಜರ್ನ ಡಿವೈಡ್ ಮಾಡಿದ್ರೆ ನಮಗೆ ಬರೋದು ಅನ್ಎಕ್ಸ್ಪೆಕ್ಟೆಡ್ ಇಂಟೀಜರ್ ವ್ಯಾಲ್ಯೂ, ಆಯ್ತಾ? Then fourth one, can you use C Modulo Division operator percentile with the float and int? ಸೊ ಫ್ಲೋಟ್ ಮತ್ತು ಇಂಟ್ ಜೊತೆ ಪರ್ಸೆಂಟೈಲ್ ಅಂದರೆ ಮಾಡ್ಯುಲಸ್ ಆಪರೇಟರ್ನ ನಾವು ಯೂಸ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಸೊ ಎಸ್, ನೋ, ಮೇ ಬಿ, ನನ್ ಆಫ್ ದಿ ಅಬವ್ ಮೆನ್ಷನ್ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ನೋ. ಏನಕ್ಕಂದರೆ ಇಂಟೀಜರ್ ಜೊತೆ ಯೂಸ್ ಮಾಡ್ತೀವಿ ನಾವು ಡಿವಿಷನ್ನ, ಅಂದರೆ ಸ್ಪೆಷಲಿ ಮಾಡ್ಯುಲಸ್ ಡಿವಿಷನ್ನ. ಓಕೆ, ಸೊ ಫಿಫ್ತ್ ಒನ್, ವಾಟ್ ಈಸ್ ದ ಪ್ರಯಾರಿಟಿ ಆಫ್ ಆಪರೇಟರ್ಸ್ star, divide and modulus in C language? So all three operators are the same, then both modulus and division are same, but star is okay. So star is also same, then modulus is greater than, star is greater than divide, and the same thing in the fourth option. So for this the right answer will be option A. All these three are having same priority in case of C language. Okay, so sixth one, associative of C operators star, divide, modulus, plus, minus and equal to. So for this there are 4 options guys, and you can see here this is up to the second slide, but straight away I will just tell the answer as it will be lengthy for us to see all those things. Okay, so for this one the right answer is option A, where it says operator star, divide and modulus have left to right associative. Operators plus and minus have left to right associative, but operator equal to has right to left associative. So if except equal to, all others are having left to right associative. Keep that in mind. Okay, so seventh one, addition, subtraction and multiplication, which of the operator is having highest preference? So I'm not asking associative here. Here the preference is asked. So we know that multiplication is having higher preference than other things, and
greater than multiplication, brackets will be having preference. So option C will be the right answer for this one, that is multiplication. And here you can see and is an example for dash operator, so it's basically logical and ninth one not, what will be the output of the program, so you need to tell what will be the output of this one. And of course the 10th question also, out of brackets and multiplication, which has got highest preference. So out of these four options you need to choose one which has got a highest the preference. Okay, so multiplication, brackets, both have the same preference, none of the above. So for 9th and 10th question, the answer is expected from the viewers, as we have already discussed in theory. So try to comment and try to give the answer, guys. So I will just comment the right answer in the comment section. So thank you guys, thanks for seeing this video. See you in the next one. Stay tuned by subscribing and liking the video.